ಸರ್ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ತಾಲೂಕಿಂದ ಒಂದು 33 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಜಮೀನಿದೆ, 6 ಎಕರೆ. ಒಳ್ಳೆ ಜಮೀನು ಅಂದರೆ ಕೆಂಪು ಭೂಮಿ. ನಮಗೆ ತಾರ್ ರೋಡಿಂದ 500 ಮೀಟ್ರ್ ಮಾತ್ರ ಹೋಗ್ಬೇಕಾಗುತ್ತೆ ಅಷ್ಟೇ. ಈ ಥರ ಒಳ್ಳೆ 40 ಅಡಿ ರೋಡು. ಮತ್ತು ನಾವೇನು ಮಣ್ಣಿನ ದಾರಿಗೆ ಹೋಗ್ತೀವಿ ಅದು ನಮಗೆ 30 ಅಡಿ ರಸ್ತೆ. 30 ಅಡಿ ರಸ್ತೆಗೆ ಅಟ್ಯಾಚ್ ಆಗಿರುವಂಥ 6 ಎಕರೆ ಪ್ರಾಪರ್ಟಿ ಹೇಗಿದೆ, ಪ್ರಾಪರ್ಟಿ ಬೆಲೆ ಏನಾಗ್ಬೋದು, ಪ್ರಾಪರ್ಟಿ ಮಣ್ಣಿನ ಗುಣಮಟ್ಟ ಯಾವ ಥರ ಇದೆ, ಮತ್ತು ಸುತ್ತಮುತ್ತ ನೀರಿನ ವ್ಯವಸ್ಥೆ ಹೇಗಿದೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ಕೊಡ್ತೀನಿ. ಬನ್ನಿ ನೋಡೋಣ. ಸರ್, ಇದು 30 ಫೀಟ್ ರೋಡು ನೋಡಿ. ಎರಡೂ ಕಡೆ ಟ್ರೆಂಚ್ ಮಾಡಿರುವಂಥ ರಸ್ತೆ ಇದು. ಇದಕ್ಕೆ ನಮಗೆ ಒಳ್ಳೆ ಅನುಕೂಲ ಅಂತಂದರೆ ರಸ್ತೆ. ಈ ಥರ ವಿಶಾಲವಾದಂಥ ರಸ್ತೆ ನಮ್ಮ ರೈತರಿಗೆ ಸಿಗೋದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತೀನಿ. ಯಾಕೆ ಅಂದರೆ ಪ್ರತಿಯೊಂದು ಜಮೀನಿಗೂ ತನ್ನದೇ ಆದಂತಹ ಸ್ವಲ್ಪ ಜಮೀನುಗಳಲ್ಲಿ ಎಲ್ಲರೂ ತನ್ನ ಒಂದು ರಸ್ತೆಗಳು ಇಟ್ಕೊಂಡಿರ್ತಾರೆ. ಬಟ್ ಇದು ಪಂಚಾಯತಿಯಿಂದ ಒಳ್ಳೆ ದಾರಿನ ಮಾಡಿರುವಂಥ ರಸ್ತೆ ಇದು. ಸರ್, ಜಮೀನು ನೋಡಿ, ಕಂಪ್ಲೀಟಾಗೆ ಭಾಳ ಚೆನ್ನಾಗಿದೆ, ಲೆವೆಲ್ಲಾಗಿದೆ ಭೂಮಿ. ಇವಾಗೆಲ್ಲ ಗಿಡ ಮರ ಎಲ್ಲ ಏನೇನಿತ್ತು ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿಸಿದೆ. ಇದನ್ನೆಲ್ಲ ರಿಮೂವ್ ಮಾಡಿಸಿ ಎಲ್ಲ ಅಚ್ಚುಕಟ್ಟಾಗಿದೆ ಕಂಪ್ಲೀಟಾಗಿ. ನೋಡಿ, ಮಣ್ಣಿನ ವಿಷಯಕ್ಕೆ ಕಸ್ಟಮರ್ಗೆ ಬೇಕಾಗಿರೋದು ಒಳ್ಳೆ ಮಣ್ಣು ನೋಡಿ. ರೆಡ್ ಸಾಯಿಲ್, ತುಂಬ ಅಂದವಾದಂಥ ಮಣ್ಣು, ತುಂಬ ಚೆನ್ನಾಗಿದೆ, ಒಳ್ಳೆ ಮಣ್ಣು. ಇಲ್ಲಿ ತೋಟ ಮಾಡೋದಕ್ಕಂತೂ ಮಾಡಿಸಿದಂಥ ಜಾಗ ಇದು. ಅದೆಲ್ಲ ಗಿಡ ಮರ ಎಲ್ಲ ಕೀಳಿಸಿ ಇದರಲ್ಲಿ ವೇಸ್ಟಾಗಿ ಹುಟ್ಟಿದಂಥ ಗಿಡಗಳು ನೋಡಿ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಎತ್ತುವಾದಂಥ ಭೂಮಿ, ತುಂಬ ಚೆನ್ನಾಗಿದೆ. ತೋಟ ಮಾಡೋದಕ್ಕೆ ಅನುಕೂಲವಾದಂಥ ಭೂಮಿ. 30 ಅಡಿ ರಸ್ತೆ, ರೋಡ್ ಅಟ್ಯಾಚು. ಈ ಕಡೆ ನಮಗೆ ವೇದವತಿ ನದಿ ಕೇವಲ 250ರಿಂದ 300 ಮೀಟ್ರ್ ಮಾತ್ರ ಆಗುತ್ತೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಈ ಥರ ಭೂಮಿ, ರಸ್ತೆ, ಲೆವೆಲ್ಲಾಗಿರುವಂಥ ಭೂಮಿ ಸಿಗೋದು ತುಂಬ ಕಡಿಮೆ. ಅದ್ಭುತವಾದಂಥ ಒಂದು ವಾತಾವರಣ ಇದು. ನಮಗೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ಅನುಕೂಲ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ವೆಹಿಕಲಲ್ಲಿ ಬಂದು ನಮ್ಮ ಜಮೀನಲ್ಲಿ ನೇರವಾಗಿ ಇಳಿಬೋದು. ಸಮತಟ್ಟವಾಗಿದೆ ನೋಡಿ, ಗಿಡ ಮರ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ರೆಡ್ ಸಾಯಿಲ್, ಇದರಲ್ಲಿ ಏನೇನು 10 ರೂಪಾಯಿದ ಕೆಲಸ ಇಲ್ಲ. ಯಾರೆಲ್ಲ ತೋಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ, ವೆಲ್ಕಮ್, ಬನ್ನಿ. ಒಳ್ಳೆ ಜಮೀನು ಕೊಡ್ತೀನಿ, ಒಳ್ಳೆ ಪೇಪರ್ಸ್ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಇಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಸಮೇತ ನನಗೆ ಒಳ್ಳೆ ಪಾಯಿಂಟರ್ ಮಾಡೋದನ್ನ ಕರ್ಕೊಂಬಂದಿದ್ದೀನಿ. ಜೊತೆಗೆ ಇದರಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ನಾನು ಚೆಕ್ ಸಮೇತ ಮಾಡಿಸ್ತಿದ್ದೀನಿ ನಿಮ್ಮ ಮುಂದೆನೇ. ಕಂಪ್ಲೀಟಾಗಿ ನೋಡಿ, 6 ಎಕರೆ ಜಮೀನು ಎಷ್ಟು ಚೆನ್ನಾಗಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಎಲ್ಲ ಗಿಡಗಳೆಲ್ಲ ಕೀಳ್ಸಿದ್ದೀನಿ ಅಚ್ಚುಕಟ್ಟಾಗಿ. ಇದರಲ್ಲೇ ಟ್ರ್ಯಾಕ್ಟರ್ ಅಷ್ಟೇ ಓಡಿಸ್ಬೇಕು. ಕೆಂಪು ಭೂಮಿ ವಿಷಯಕ್ಕೆ ಬಂದರೆ ಭಾಳ ಚೆನ್ನಾಗಿದೆ. ರೆಡ್ ಸಾಯಿಲು, 30 ಫೀಟ್ ರೋಡು, ರಸ್ತೆ ಕಂಪ್ಲೀಟಾಗಿ ಅಲ್ಲಿಂದ ಬಂದಿದ್ದು ಇದೇ ಥರ ರಸ್ತೆಗೆ ಅಟ್ಯಾಚ್ ಆಗಿನೇ ಕಂಪ್ಲೀಟಾಗಿ. ಅಲ್ಲ, ಪಾಯಿಂಟ್ ಚೆನ್ನಾಗೈತಾ? ಚೆನ್ನಾಗೈತೆ. ಅಲ್ಲ, ಮಾತ್ರ ಭೂಮಿ ನಿಮ್ಗೆ ಇಷ್ಟ ಆಯ್ತಲ್ಲ? ನಮ್ಗೆ ಭಾಳ ಇಷ್ಟ ಇದೆ ಅಲ್ಲ, ನನಗೆ ಮೊನ್ನೆ ಕೇಳಿದೆ ಅಣ್ಣ ಕೊಡ್ತೀನಿ ಅನ್ನ. ನೋಡಿ, ಇಡೀ ಜಮೀನನ್ನ ಅಡ್ಡಾಡಿದರೆ ಒಳ್ಳೆ ವಾಟರ್ ಸೋರ್ಸ್ ಇತ್ತು. ಪಾಯಿಂಟ್ ಸಮೇತ ರೆಡಿ ಇದೆ ಬೋರ್ ಕೊರ್ಸೋದಕ್ಕೆ. ಒಳ್ಳೆ ನೀರು, ಪಕ್ಕದಲ್ಲೆಲ್ಲ ನೀರಾವರಿ ಮಾಡಿದ್ದಾರೆ, ಕಂಪ್ಲೀಟಾಗಿ ನೀರಾವರಿ. ಇಲ್ಲಿ ಸೌತೆಕಾಯಿ, ತೆಂಗಿನ ತೋಟ, ಬದನೆಕಾಯಿ, ಡ್ರಿಪ್ಪು, ಈ ಕಡೆ ರೇಷ್ಮೆ ಗಿಡ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೆಲ್ಲ ರೇಷ್ಮೆ, ಎಲ್ಲ ನೀರಾವರಿ. 4 ಕಡೆಗೂ ಚೆನ್ನಾಗಿರೋದ್ರಿಂದ ಪ್ಲ್ಯಾಂಟು ಒಳ್ಳೆ ಅನುಕೂಲ. ನೀರಿನ ಪಾಯಿಂಟ್ ಮತ್ತೊಂದು ಮಾಡ್ತಾಯಿದ್ದಾರೆ.
ಒಂದು ಪಾಯಿಂಟ್ ಆಗಿದೆ, ಮತ್ತೊಂದು ಪಾಯಿಂಟ್ ಮಾಡ್ತಾ ಇದ್ದಾರೆ. ನೀರಿಂದೆಲ್ಲ ಹೆಂಗಿದೆ ಈ ವಾತಾವರಣದಲ್ಲಿ, ಈ ಜಾಗದಲ್ಲೆಲ್ಲ ನೀರಿನೆಲ್ಲ ಹೆಂಗಿದೆ? ನೀರು ಚೆನ್ನಾಗಿದೆ, ಕೆಂಪನೆಲ್ಲ ಕೊರೆ ಬೇರೆ ಐತಲ್ಲ. ಹಾಂ, ಒಂದು 2.5-3 ಇಂಚ್ ತನಕ ತೆಗಿಬೋದು ಅಲ್ವಾ? ಧಾರಾಳವಾಗಿ. ನೀರಿನ ಒಟ್ಟು ಸಮಸ್ಯೆ ಏನಿಲ್ಲ. ಇಲ್ಲ. ಪಕ್ಕ 100% 3 ಇಂಚ್ ನೀರು ಬರಬೇಕು, ಆ ಥರ ಒಳ್ಳೆ ಪಾಯಿಂಟ್ ಮಾಡಿ. ಹತ್ರ ನೋಡ್ಲಾ ಸರ್, ಭೂಮಿ ರೆಡ್ ಸಾಯಿಲು ನೋಡಿ ಹೆಂಗಿದೆ, ಸಮತಟ್ಟವಾದಂಥ ಭೂಮಿ. ಒಂದೇ ಲೆವೆಲಲ್ಲಿ ಕಾಣುತ್ತೆ ಭೂಮಿ. ಇನ್ನೊಂದು ಪಾಯಿಂಟ್ ಮಾಡ್ತಿದ್ದಾರೆ, 2 ಪಾಯಿಂಟ್ ಸಕ್ಸಸ್ ಆಗಿದೆ ನೀರಿಗೆ, 3ನೇ ಪಾಯಿಂಟ್ ಹುಡುಕ್ತಾ ಇದ್ದಾರೆ. ಸರ್, ಭೂಮಿ ಎಲ್ಲ ಥರ ತೋರಿಸಿದ್ದೀನಿ. ಒಳ್ಳೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಒಳ್ಳೆ ರಸ್ತೆ ಭೂಮಿ ತುಂಬ ಚೆನ್ನಾಗಿರೋದ್ರಿಂದ ಇದು ಬೆಲೆ ಬಂದ್ಬಿಟ್ಟು 19 ಲಕ್ಷ ಹೇಳ್ತಾ ಇದ್ದೀನಿ. ನೆಗೆಷಬಲ್ ಆಗುತ್ತೆ, ಬಟ್ ಒಳ್ಳೆ ಭೂಮಿ, ಒಳ್ಳೆ ನೀರಿನ ಏರಿಯಾ. ಥ್ಯಾಂಕ್ ಯು.